ಒಂದು ಕಡೆ ಒಬ್ಬ ರಾಜ ಈ ಸಾಮ್ರಾಜ್ಯವನ್ನು ಆಳುವಂತ ಸಂದರ್ಭದಲ್ಲಿ ಒಬ್ಬ ಮಹಾಮೇಧಾವಿ ಋಷಿಮುನಿ ಪವಾಡ ಪುರುಷರು ಬರ್ತಾರೆ. ಆ ರಾಜನ ಕೇಳ್ತಾರೆ, ರಾಜ ಏನಾದರೂ ನೀನು ದಾನ ಕೊಡು, ನಿನ್ನ ಸಾಮ್ರಾಜ್ಯ ಸಮೃದ್ಧಿ ಆಗಲಿ ಅಂತೇಳಿ. ಆದರೆ ಆ ರಾಜ ಯಾರಿಗೂ ಏನು ಕೊಡದಂತ ಒಬ್ಬ ಜಿಪುಣ ರಾಜ ಆಗಿರ್ತಾನೆ. ತನ್ನವರ ಕಷ್ಟಕ್ಕೂ ಕೂಡ ಏನನ್ನು ಕೊಡದೇ ಇರುವಂತಹ, ಅದನ್ನು ಕೊಡುವಂತ ಶಕ್ತಿ ಇದ್ರೂ ಕೂಡ ಅವನು ಕೊಡದೇ ಇರುವಂತಹ ಜಿಪುಣ ಆಗಿರ್ತಾನೆ. ಹಾಗಾಗಿ ಆ ಋಷಿಮುನಿಗಳಿಗೆ ಹೇಳ್ತೆ, ಏನು ಕೊಡೋದಿಲ್ಲ, ನೀವು ಹೋಗಿ ಬಂದ ದಾರಿ ನೋಡ್ಕೊಂಡು ಅಂತ. ಅವ್ರು ಹೇಳ್ತಾರೆ, ಇಲ್ಲ ಏನಾದರೂ ನಿನ್ನ ಮನಸ್ಸಿಗೆ ಏನಿಸುತ್ತೋ ಅದನ್ನ ಕೊಡು ರಾಜ ಅಂತ ಕೇಳ್ತಾರೆ. ಆದರೂ ರಾಜ ಕೇಳೋದಿಲ್ಲ, ಮೊದಲು ಜಿಪುಣ ಅಲ್ವೇ. ಹಾಗಾಗಿ ಇಲ್ಲ, ನಾನೇನು ಕೊಡೋದಿಲ್ಲ, ನೀವು ನಿಮ್ಮ ದಾರಿಯಲ್ಲಿ ದಯಮಾಡಿಸಿ ಅಂತ ಕೇಳ್ಬಿಡ್ತಾನೆ. ಆಗ ಆ ಋಷಿಮುನಿ ಹೇಳ್ತಾರೆ, ಆಯ್ತು ರಾಜ, ಏನು ಕೊಡದೇ ಇದ್ರೂ ಪರವಾಗಿಲ್ಲ, ಬಹುಶಃ ನಿಮ್ಮ ಹಸುವಿನ ಸಗಣಿಯನ್ನಾದ್ರೂ ಕೊಡು ನನಗೆ ಅಂತೇಳಿ. ಆ ರಾಜ ಅನ್ಕೋತೆ, ಹಸುವಿನ ಸಗಣಿಯಿಂದ ಏನು ಅಂತೇಳಿ, ಆಯ್ತಪ್ಪ ತಗೋ ಅಂತೇಳಿ ಹಸುವಿನ ಸಗಣಿಯನ್ನು ಕೊಟ್ಬಿಡ್ತಾರೆ. ಆ ಪವಾರ ಪುರುಷರು ಪೂಜ್ಯರು ಹೊರಡ್ತಾರೆ. ತದನಂತರ ಬೆಳಗ್ಗೆ ಎದ್ದು ತನ್ನ ಆಸ್ಥಾನದಲ್ಲಿ ನೋಡ್ತಾನೆ, ಎಲ್ಲ ಕಬ್ಬು ವಾಸನೆಗಳು ಬರ್ತಾ ಇರುತ್ತೆ. ಏನು ಅಂತ ಬಂದು ಈಚೆ ನೋಡಿದ್ರೆ ಎಲ್ಲ ಕಡೆ ಇಡೀ ಸಾಮ್ರಾಜ್ಯದ ಎಲ್ಲೂ ಕೂಡ ಆ ಸಗಣಿಯ ವಾಸನೆ ಅವನು ಹೊಡಿತಾ ಇರುತ್ತೆ. ಆಗ ಮಹಾಮಂತ್ರಿನ ಕರೀತಾರೆ, ಮಂತ್ರಿ ಬನ್ನಿ, ಏನು ಈ ಥರ ಆಗಿದೆಯಲ್ಲ ಅಂತೇಳಿ. ಅವಾಗ ಅವ್ರು ಹೇಳ್ತಾರೆ, ಮಂತ್ರಿ ನೆನ್ನೆ ಒಬ್ಬ ಪವಾಡ ಪುರುಷರು ಬಂದಿದ್ರು, ಸ್ವಾಮಿಗಳು ಬಂದಿದ್ರು, ನೀವು ಅವರು ಏನು ಕೇಳಿದ್ರು ಕೊಡೋದಿಲ್ಲ ಅಂತ ಹೇಳಿದ್ರು, ಸಗಣಿಯನ್ನು ಕೊಟ್ರಿ. ಅವ್ರು ಹೇಳಿದ್ರು, ನೀವೇನು ಕೊಟ್ಟರು ಸಾಮ್ರಾಜ್ಯ ಸಮೃದ್ಧಿ ಆಗ್ತದೆ ಅಂತ ಹೇಳಿದ್ರು, ಬಹುಶಃ ಅದರ ಒಂದು ಇದಿರಬೇಕು, ಗುರುಗಳ ಶಾಪ ಇರಬೇಕು, ನೀವೇ ಕೊಟ್ಟಿದ್ದೀರಿ ಅಂತೇಳಿ ಶಾಪ ಆಗಿರ್ಬೇಕು ಅಂತ. ಅದಕ್ಕೆ ಏನು ಮಾಡಬೇಕು ಅಂತ ಕೇಳ್ತಾನೆ. ಏನಿಲ್ಲ, ಹೋಗಿ ಆ ಗುರುಗಳನ್ನ ಕೇಳ್ಕೊಳ್ಳಿ, ಈಗ ಆಗಿದೆ ಪರಿಹಾರ ಕೊಡಿ ಅಂತ. ರಾಜ ಗುರುಗಳನ್ನ ಹುಡ್ಕೊಂಡು ಹೋಗ್ತಾರೆ. ಗುರುಗಳೇ, ಹಿಂಗಾಗಿದೆ, ಈ ಥರ ಕೊಟ್ರಿ, ಏನಾದರೂ ನಿಮ್ಮಿಂದ ತಪ್ಪಾಗಿದ್ರೆ ದಯಮಾಡಿ ಕ್ಷಮಿಸಿ, ಈಗ ಆಗಿರತಕ್ಕಂಥ ತಪ್ಪುಗಳನ್ನು ಸರಿಪಡಿಸ್ಕೊಡಿ, ನನ್ನ ಸಾಮ್ರಾಜ್ಯದಲ್ಲಿ ಈಗೆಲ್ಲ ಆಗ್ತಾ ಇದೆ ಅಂತ ಹೇಳ್ತಾರೆ. ಆ ಗುರುಗಳು ಹೇಳ್ತಾರೆ, ಏನು ಕೊಡ್ತಿದ್ದೋ ಅದು ಸಮೃದ್ಧಿ ಆಗ್ತದೆ ಅಂತ ನಾನು ಮೊದಲೇ ಹೇಳಿದ್ದೆ. ಆಯ್ತು, ನಿನಗೆ ಇನ್ನೊಂದು ಮಾರ್ಗ ಇರ್ತಿತ್ತು, ಗುರುಗಳಾದರೂ ಮನ್ನಿಸಿ ಕೊಡಬೇಕು. ಆದರೆ ನೀನೇನು ಮಾಡು ಅಂತ ಹೇಳಿದ್ರೆ, ನಿನ್ನ ಸಾಮ್ರಾಜ್ಯಕ್ಕೆ ಹೋಗಿ ನಿಮ್ಮ ಪ್ರಜೆಗಳೆಲ್ಲರೂ ಕೂಡ ನಿನ್ನ ಬೈಬೇಕು, ಆ ರೀತಿ ನೀನು ನಡ್ಕೋ, ಅವ್ರಿಗೆ ಹೇಳು ನಾನು ಹೀಗಿದ್ದೀನಿ ಅಂತೇಳಿ. ಅವರೆಲ್ಲರೂ ಕೂಡ ನಿನ್ನನ್ನು ಕೇಳಿ, ನಿನ್ನ ಮಾತುಗಳನ್ನು ಕೇಳಿ ಎಲ್ಲರೂ ಬೈಬೇಕು, ಆ ರೀತಿ ಮಾಡು, ಮತ್ತೆ ಯಥಾಸ್ಥಿತಿಯಾಗಿ ನಿನ್ನ ಸಾಮ್ರಾಜ್ಯ ಬಹಳ ಉಜ್ವಲವಾಗ್ತದೆ ಅಂತೇಳಿ. ರಾಜ ಹೋಗ್ತಾನೆ. ಬಂದು ಏನು ಮಾಡ್ತಾನೆ, ಅಲ್ಲಿ ತನ್ನ ಇವರಿಗೆ ಹೇಳ್ಕೊಡ್ತಾನೆ, ನನಗೆ ಅದು ಬೇಕು, ಇದು ಬೇಕು, ಅದು ಇದು ಏನು ಹೇಳ್ತಾನೆ ದುರ್ವರ್ತನೆಗಳನ್ನ. ಇಡೀ ಸಾಮ್ರಾಜ್ಯ ಜನಗಳೆಲ್ಲರೂ ಬೈಯಕ್ಕೆ ಶುರು ಮಾಡ್ತಾರೆ. ಬೈಯಕ್ಕೆ ಶುರು ಮಾಡ್ತಾ ಏನು ಮಾಡ್ತಾರೆ, ಸಾಮ್ರಾಜ್ಯದಲ್ಲಿರತಕ್ಕಂಥ ವಾಸನೆಗಳು ಹೋಗಿ ಸುಗಂಧ ದ್ರವ್ಯ ಘಮಘಮಿಸೋದಕ್ಕೆ ಶುರು ಮಾಡ್ತದೆ. ಮತ್ತೆ ಈತಲಿದ್ದಂತಹ ಒಂದಷ್ಟು ಕೆಟ್ಟ ಗುಣಗಳು ಅಂತ ಏನಿರುತ್ತೋ ಅವೆಲ್ಲವೂ ಕಳೀತಾ ಹೋಗ್ತದೆ. ಸಾಮ್ರಾಜ್ಯ ಸಮೃದ್ಧಿ ಆಗ್ತದೆ. ಗುರುಗಳು ಹೇಳಿದ ಮಾತು ಸತ್ಯ. ಅಂದ್ರೆ ಈ ಮಾತಿನ, ಈ ಗುರು ರಾಜರ ಒಂದು ಕಥೆ ಏನು ವಾಸ್ತವ ಅಂತ ಹೇಳಿದ್ರೆ, ಮಾಡಿದವರು ಪಾಪ ಹಾಡಿದವ್ರ ಬಾಯಲ್ಲಿ ಅಂತೇಳಿ, ನಾವೇನೇ ತಪ್ಪುಗಳನ್ನ ಮಾಡಿದ್ರು ನಮ್ಮನ್ನ ತೆಗಳಿ, ನಮ್ಮನ್ನ ಬೈದು, ನಮ್ಮನ್ನ ಹೀಯಾಳಿಸ್ತಾರಲ್ಲ, ಆ ಒಂದು ಎಲ್ಲ ತನವೂ ಕೂಡ ಅದರಲ್ಲಿ ಹೊರಟೋಗುತ್ತೆ. ನಾವು ಮಾಡಿದಂತಹದ್ದು ಅನ್ನತಕ್ಕಂಥದ್ದು ಹಿಂದೆ ಹೇಳಿರ್ತಕ್ಕಂಥದ್ದು, ಮಾಡಿದವ್ರ ಪಾಪ ಹಾಡಿದವ್ರ ಬಾಯಲ್ಲಿ ಅಂತ. ಆ ಒಂದು ಉದ್ದೇಶಕ್ಕೆ ಒಂದು ಕಥೆಯನ್ನು. ಹಾಗಾಗಿ ಯಾರು ಕೂಡ ನಮ್ಮನ್ನ ನಿಂದಿಸಿದ್ರು, ಬೈದ್ರು, ತೆಗಳಿದ್ರು, ಆಮೇಲೆ ಕೋಪವನ್ನು ಮಾಡಿಕೊಂಡ್ರು, ನಮ್ಮ ಇದನ್ನ ಮಾಡಿದ್ರು ಅಂತ ಯಾರು ಅಂದ್ಕೋಬೇಡಿ. ಯಾಕೆಂದ್ರೆ ಎಲ್ಲವೂ ಕೂಡ ಒಂದು ಒಳ್ಳೆ ಕಾಲ ಅನ್ನೋದು ಬರ್ತದೆ, ಒಳ್ಳೆ ಸಮಯ ಅನ್ನೋದು ಬರ್ತದೆ. ಆ ಕಾಲ ಸಮಯಕ್ಕೆ ಎಲ್ಲರೂ ಕೂಡ ಕಾಯಬೇಕು ಅನ್ನುತ್ತಾರೆ ಈ ಒಂದು ಕಥೆಯ ಅರ್ಥ.